ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಬೇಸ್ಲಿ SCB ಸಿಲಬಸ್ ಏನಿದೆ 2024 ಸಿಲಬಸ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸೊ ಅದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಯಾರ್ಯಾರೆಲ್ಲ ನೋಡಿಲ್ವೋ ಒಂದ್ಸತಿ ಪ್ಲೇಲಿಸ್ಟಲ್ಲಿರುತ್ತೆ, ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋಸ್ ಅನ್ನೋದನ್ನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಈ ಒಂದು ವೀಡಿಯೋ ಬಂದುಬಿಟ್ಟು ಪಾರ್ಟ್ 3 ವೀಡಿಯೋ ಆಗಿದೆ. ಸೊ ಪಾರ್ಟ್ 3ಅಲ್ಲಿ ನಾನು ಇವಾಗ ಪ್ರಾಬ್ಲಮ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ತುಂಬ ಮೇನ್ ಆಗಿರುತ್ತೆ, ಬಿಕಾಸ್ ಈ ಒಂದು ಪ್ರಾಬ್ಲಮ್ಸ್ನ ನೀವು ಕಲ್ತ್ರಿ ಅಂದರೆ ಸಾಕು, ನಿಮಗೆ 4 ಮಾರ್ಕ್ಸ್ 8 ಮಾರ್ಕ್ಸ್ ಆ ಥರ ಎಲ್ಲ ಇವಾಗ ಡಿವೈಡ್ ಆಗಿದೆ. ನಮಗಾಗಿದ್ದರೆ ನಾನು ಬರಿಬೇಕಾದ್ರೇ ಬೇರೆಯೇ ಪ್ಯಾಟ್ರನ್ ಇತ್ತು, ಬಟ್ ಇವಾಗ ಬೇರೆಯೇ ಪ್ಯಾಟ್ರನ್ ಆಗಿದೆ. ಸೊ SCP ಅನ್ನೋ ರೀಸನಿಂದ ಬೇರೆ ಬೇರೆ ಅಂದರೆ ನಿಮ್ಗೆ ಯೂಶಲಿ 14 ಮಾರ್ಕ್ಸ್ವರೆಗೂ ಇರುತ್ತೆ. ಸೊ ಅದೇ ರೀಸನ್ಗೆ ಅದರಲ್ಲಿ ಒಂದು ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಕೂಡ ನಿಮಗೆ 4 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ ಆಗಿದೆ. ಸೊ ಯಾವ ರೀತಿ ಅಂದರೆ ಫಸ್ಟ್ ಕ್ವಶನ್ನ ನಾವು ನೋಡೋಣ. ಸೊ ಈ ಒಂದು ಪ್ರಾಬ್ಲಮ್ನ ನೀವು ಕಲ್ತ್ರಿ ಅಂದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಮುಂದೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ತಾ 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 ನಿಮಗೆ ಬೇಗನೆ ಕ್ಯಾಚಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾವು ಫಸ್ಟ್ ಪ್ರಾಬ್ಲಮ್ನ ನೋಡೋಣ, 4 ಮಾರ್ಕ್ಸ್ ರಿಲೇಟೆಡು. ಸೊ ನೋಡಿ, ಇಲ್ಲಿ ಶೋ ದಿ ಅಕೌಂಟಿಂಗ್ ಈಕ್ವೇಷನ್ ಆನ್ ದ ಬೇಸಿಸ್ ಆಫ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಅಕೌಂಟಿಂಗ್ ಈಕ್ವೇಷನ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಥವಾ ಸಾಲ್ವ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ನ ಕೊಟ್ಟಿರ್ತಾರೋ ಆ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ನೀವು ಅಕೌಂಟಿಂಗ್ ಈಕ್ವೇಷನ್ ಅನ್ನೋದನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇವಾಗ ಅಕೌಂಟಿಂಗ್ ಈಕ್ವೇಷನ್ ಬೇಸಿಸ್ ಮೇಲೆ ಇದು ಫಸ್ಟ್ ಪ್ರಾಬ್ಲಮ್. ಓಕೆನಾ? ಇವಾಗ ನೀವು ಈ ಒಂದು ಪ್ರಾಬ್ಲಮ್ನ ನೀವು ನೀಟಾಗಿ ತಿಳ್ಕೊಳ್ಳಿ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹1 lakh. ಸೊ ಇದು ಏನು ನಮ್ಗೆ ಅರ್ಥ ಅಂದರೆ, ಒಬ್ಬ ಪರ್ಸನ್ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ವಿತ್ ಕ್ಯಾಶ್. ಆಯಿತಾ? ಕ್ಯಾಶಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೇನಾಗುತ್ತೆ, ಕ್ಯಾಶು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಕ್ಯಾಶ್ ಇಲ್ಲಿ ಯಾವುದೇ ರೀತಿಯ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಏನೂ ಆಗಿಲ್ಲ. ಸೊ ಕ್ಯಾಶು ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಇವಾಗ ಇದೇ ಒಂದನ್ನು ಎಂಟ್ರಿ ಆಗಿ ನಾವು ಮಾಡಬೇಕಾಗೋದಷ್ಟೇ. ಸೊ ಇಲ್ಲಿ ಏನು ಬರೆಯೋಣ ಅಂದರೆ ಫಸ್ಟ್ ಎಫೆಕ್ಟ್ಸ್ ಆನ್ ಟ್ರಾನ್ಸಾಕ್ಷನ್ ಆಫ್ ಕ್ಯಾಪಿಟಲ್, ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳಿ ಹಾಕಿದ್ದೀನಿ. ನೀವು ಇದೇ ರೀತಿ ಕಾಲಮ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಸೀರಿಯಲ್ ನಂಬರ್ನ ಹಾಕ್ತೀರಾ, ಎಫೆಕ್ಟ್ಸ್ನ ಹಾಕ್ತೀರಾ, ಅಸೆಟ್ಸ್ = ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀರಾ. ಓಕೆನಾ? ಈಗ ನಾನು ಫಸ್ಟ್ ಟ್ರಾನ್ಸಾಕ್ಷನ್ ಹೇಳಿದೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಏನು, ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹1 lakh ಅಲ್ವಾ? ಸೊ ಇಲ್ಲಿ ಏನು ಎಫೆಕ್ಟ್ ಬರುತ್ತೆ, ಕ್ಯಾಶು ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲು ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಒಂದು ಬಿಸ್ನೆಸ್ನ ಕ್ಯಾಶಿಂದ ನಾವು ಸ್ಟಾರ್ಟ್ ಮಾಡಿರೋದಲ್ವಾ? ಸೊ ಅದಕ್ಕೆ ಎಫೆಕ್ಟ್ ಏನಂತ ಹಾಕ್ತೀರಾ, ಕ್ಯಾಶ್ ಅಂದರೆ ಏನು, ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಅಂದರೂ ಕೂಡ ಒಂದು ಕ್ಯಾಪಿಟಲ್ ಅಂದರೆ ಅಸೆಟ್, ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಹಾಕಿದ್ದೀವಿ. ಸೊ ಇಲ್ಲಿ ಅಸೆಟ್ಸ್ = ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲಲ್ಲಿ ಅಸೆಟ್ಸ್ ನಮ್ಮ ಹತ್ರ ಎಷ್ಟಿದೆ, 1 lakh. ಲಯಬಿಲಿಟೀಸ್ ಏನು ಆಗಿಲ್ಲ, ಯಾಕೆ ಅಂದರೆ ಇದು ಕ್ರೆಡಿಟ್ ಬೇಸಿಸ್ ಮೇಲೆ ಏನು ಟ್ರಾನ್ಸಾಕ್ಷನ್ ಆಗಿಲ್ಲ. ಸೊ ಅದಕ್ಕೆ 0 ಅಂತ ಹಾಕ್ತೀರಾ. ಇನ್ನು ಕ್ಯಾಪಿಟಲ್ ಏನಿದೆ 1 lakh ಏನಿದೆ ಆ್ಯಸ್ ಇಟ್ ಈಸ್ 1 lakhನ ಹಾಕೊಳ್ತೀರಾ. ಇದು ಫಸ್ಟ್ ಒನ್. ಓಕೆನಾ? ಇದು ಏನು ಸಿಂಪಲಾಗಿ ಬರೀತೀರಾ, ಏನು ಅಸೆಟ್ಟು ಲಯಬಿಲಿಟೀಸ್ ಏನಿದೆ ಅದನ್ನೇ ಅಷ್ಟೇ ನೀವು ಬರೆಯೋದು. ಓಕೆನಾ? ನೆಕ್ಸ್ಟ್ ನೀವು ನೋಡೋದಾದರೆ ಬಾಡ್ ಗೂಡ್ಸ್ ಆನ್ ಕ್ರೆಡಿಟ್ ₹25,000. ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ಅನ್ನೋದನ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ಓಕೆನಾ? ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಗೂಡ್ಸ್ ಅಂದರೆ ಏನು, ನಮಗೆ ಸ್ಟಾಕ್ ಅಂತ ಅಲ್ವಾ ಅರ್ಥ. ಸ್ಟಾಕ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಒಂದು ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇಲ್ಲಿ ನಮಗೆ ಕ್ರೆಡಿಟಾರ್ಸ್ ಅನ್ನೋದು ಅರೈಸ್ ಆಗುತ್ತೆ. ಯಾಕೆ ಅಂದರೆ ಕ್ರೆಡಿಟ್ ಬೇಸಿಸ್ ಮೇಲೆ ನಾವು ಗೂಡ್ಸ್ ಅನ್ನೋದನ್ನ ತಂದಿದ್ದೀವಿ. ಅಂದರೆ ಬಾಡ್ ಗೂಡ್ಸ್ ಆನ್ ಕ್ರೆಡಿಟ್, ನಾವು ತಂದಿರೋದು, ಬಿಸ್ನೆಸ್ ತಂದಿರೋದಲ್ವ ಗೂಡ್ಸ್ ಅನ್ನೋದನ್ನ. ಸೊ ಅದಕ್ಕೆ ಇಲ್ಲಿ ಕ್ರೆಡಿಟಾರ್ಸ್ ಅನ್ನೋರು ಫಾರ್ಮ್ ಆಗುತ್ತೆ, ಸ್ಟಾಕ್ ಅನ್ನೋದು ಕಂಪ್ನಿಗೆ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ 25,000ದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಓಕೆನಾ? ಎಫೆಕ್ಟ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ನ್ಯೂ ಈಕ್ವೇಷನ್ ನೀವು ಪ್ರತಿಯೊಂದು ಸಮ್ಗೂ ಕೂಡ ಈ ಒಂದು ಬರೀಲೇಬೇಕು, ನ್ಯೂ ಈಕ್ವೇಷನ್ ಅಂತ ಹಾಕ್ಕೊಂಡು ಫಸ್ಟ್ ಇಲ್ಲಿ ಹಿಂದೆ ನೀವು ಏನು ಬರೆದಿರ್ತೀರೋ ಆನ್ಸರ್ ಅದನ್ನೇ ಬರ್ಕೊಳ್ಳೋಣ. ಫಸ್ಟ್ ನೋಡಿ, ಇಲ್ಲಿ ಏನಿಲ್ಲ ಆನ್ಸರ್ ಇದೆ ಅದನ್ನೇ ಬರೆಯೋಣ. 1 lakh 0 + 1 lakh. ಆಯಿತಾ? ಇಷ್ಟು ಬರೆದಿರ್ತೀವಿ. ಇಲ್ಲಿ ನಮ್ಗೆ ಏನಾಗಿದೆ ಅಂದರೆ ಸ್ಟಾಕು ಆ್ಯಂಡ್ ಕ್ರೆಡಿಟರ್ಸ್ ಎರಡೂ ಕೂಡ ಬಿಲ್ಡ್ ಆಗಿದೆ ಅಲ್ವಾ? ಸ್ಟಾಕ್ ಅಂದರೆ ಏನು, ಅಸೆಟ್ಟು. ಸೊ ಅಸೆಟ್ ಎಷ್ಟು ಬಂದಿದೆ, 25,000 ಅಸೆಟ್ ಬಂದಿದೆ.
ಓಕೆನಾ. ಇಲ್ಲಿ ಲಯಾಬಿಲಿಟೀಸ್ ಅಂದರೆ ಏನು ನಾವು ಲಯಾಬಿಲಿಟೀಸ್ ಅಂತ ಹೇಳೋದು ಅಂದರೆ ನಾವು ಅದನ್ನು ಮತ್ತೆ ರೀಪೇಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಗ್ಯಾರಂಟಿ ಇದ್ದರೆ ಮಾತ್ರ ನಾವು ಲಯಾಬಿಲಿಟೀಸ್ ಅನ್ನೋದನ್ನ ಫ್ರೇಮ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಕ್ರೆಡಿಟರ್ಸ್ ಅಂದರೆ ಏನು, ನಾವು ಕಂಪ್ನಿಯವರು ಕ್ರೆಡಿಟರ್ಸ್ಗೆ ಮತ್ತೆ ಅಮೌಂಟ್ ವಾಪಸ್ ಕೊಡಲೇಬೇಕಲ್ವಾ, ಅವಾಗಲೇ ಅಲ್ವಾ ಕ್ರೆಡಿಟರ್ಸ್ ಅನ್ನೋರು ಫಾರ್ಮ್ ಮಾಡೋದು. ಸೊ ಕ್ರೆಡಿಟರ್ಸ್ಗೆ ನಾವು ಅಮೌಂಟ್ ಕೊಡಬೇಕು ಅಂದರೆ ಅದಕ್ಕೆ ನಾವು ಇಲ್ಲಿ ಏನು ಲಯಾಬಿಲಿಟೀಸ್ ಏನಿದೆ ಅದನ್ನು ಬರ್ಕೊಳ್ತೀವಿ. ಅದೇ 25,000ನೇ ಮತ್ತೆ ಇಲ್ಲೊಂದು ಸತಿ ಬರಿತೀವಿ. ಯಾಕೆಂದರೆ ಇವ್ರಿಗೆ ನಾವು ಮತ್ತೆ ಅಮೌಂಟ್ ನಾವು ರೀಪೇಮೆಂಟ್ ಮಾಡಬೇಕು ಅನ್ನೋ ರೀಸನ್ಗೆ ಬರಿತೀವಿ, ಆಯ್ತನಾ. ನೆಕ್ಸ್ಟ್ ಪ್ಲಸ್ ಕ್ಯಾಪಿಟಲಲ್ಲಿ ಏನು ಚೇಂಜಸ್ ಇಲ್ಲ, ಬಿಕಾಸ್ ನಾವು ಯಾರಿಗೂ ಕ್ಯಾಶ್ ಏನು ಕೊಡ್ತಿಲ್ಲ, ಅದಕ್ಕೆ 0 ಅಂತ ಹಾಕೊಳ್ತೀವಿ. ಓಕೆನಾ. ಇದು ಸೆಕೆಂಡ್ ಈಕ್ವೇಷನ್. ಸೊ ಸೆಕೆಂಡ್ ಈಕ್ವೇಷನ್ ಬರೆದಿದ ತಕ್ಷಣ ಥರ್ಡ್ ಒನ್ ಅಂತ ಹಾಕಿ ನ್ಯೂ ಈಕ್ವೇಷನ್ ಅಂತ ಬರ್ಕೊಳ್ಳಿ. ಯಾವಾಗಲೂ LHS RHSಗೆ ಈಕ್ವಲ್ ಇರಬೇಕು. LHS ಅಂದರೆ ಅಸೆಟ್ಟು, RHS ಅಂದರೆ ಈ ಸೈಡ್, ಓಕೆನಾ. ಈಕ್ವಲ್ಸ್ ಟು ಆದಮೇಲೆ ಇರೋದನ್ನ RHS ಅಂತ ಹೇಳಿ ನಾವು ಕರಿತೀವಿ. ಸೊ ಇವೆರಡು ಯಾವಾಗಲೂ ಸೇಮೇ ಇರಬೇಕು, ಆವಾಗಲೇ ನಿಮ್ಮ ಆನ್ಸರ್ ಅನ್ನೋದು ಪ್ರಾಪರಾಗಿದೆ ಅಂತ ಹೇಳಿ ಅರ್ಥ, ಓಕೆನಾ. ಸೊ ನ್ಯೂ ಈಕ್ವೇಷನ್ ಅಂತ ಹಾಕ್ಕೊಂಡು ಇಲ್ಲಿ ಏನು ಆನ್ಸರ್ ಬಂದಿದೆ 1,00,000 + 25,000 ಎಷ್ಟಾಗುತ್ತೆ, 1,25,000 ಈಸ್ ಈಕ್ವಲ್ಸ್ ಟು 0 + 25,000 25,000 ಪ್ಲಸ್ 1,00,000 + 0 ಈಸ್ ಈಕ್ವಲ್ಸ್ ಟು 1,00,000 ಹಾಕ್ತೀವಿ, ಓಕೆನಾ. ಇದು ನ್ಯೂ ಈಕ್ವೇಷನ್ ನಮಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ, ಓಕೆನಾ. ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್. ಸೊ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ಅನ್ನೋದನ್ನ ಸೇಲ್ ಮಾಡ್ತಿದ್ದಾರೆ, ಓಕೆನಾ. ಸೊ ಅವಾಗ ಏನಾಗುತ್ತೆ, ನಮ್ಮ ಹತ್ರ ಇರುವಂಥ ಒಂದು ಸ್ಟಾಕ್ ಅನ್ನೋದು ರೆಡ್ಯೂಸ್ ಆಗುತ್ತಲ್ವಾ. ಗೂಡ್ಸ್ ಅಂದರೆ ಏನು, ಯೂಶಲಿ ಸ್ಟಾಕ್ ಅಂತ ಅಲ್ವಾ, ಸ್ಟಾಕು ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಡೆಟಾಸ್ ಕ್ರಿಯೇಟ್ ಆಗ್ತಾರೆ. ಯಾಕೆ ಡೆಟಾಸ್ ಕ್ರಿಯೇಟ್ ಆಗ್ತಾರೆ ಅಂದರೆ, ಈಗ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ಅನ್ನೋದನ್ನ ಕಂಪ್ನಿಯಿಂದ ಬೇರೆಯವರಿಗೆ ಗೂಡ್ಸ್ ಅನ್ನೋದನ್ನ ಸೇಲ್ ಮಾಡ್ತಿರೋದಲ್ವಾ. ಸೊ ಕ್ರೆಡಿಟರ್ಸ್ ಯಾಕೆ ಕ್ರಿಯೇಟ್ ಆದರು ಅಂದರೆ, ಕ್ರೆಡಿಟರ್ಸು ನಮಗೆ ಮತ್ತೆ ವಾಪಸ್ ಕೊಡಬೇಕು ಗೂಡ್ಸು, ಅಂದರೆ ಅಮೌಂಟ್ ವಾಪಸ್ ಅವ್ರು ನಮಗೆ ಕೊಡಬೇಕು, ಓಕೆನಾ. ಅದು 10,000 ರೂಪಾಯಿ ಅಮೌಂಟ್ನ ಕೊಡಬೇಕು ನಮಗೆ, ಓಕೆನಾ. ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನ್ಯೂ ಈಕ್ವೇಷನ್ ಏನಾಗುತ್ತೆ ಅಂದರೆ, ಸ್ಟಾಕ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಯಾಕೆ ಸ್ಟಾಕ್ ಡಿಕ್ರೀಸ್ ಆಗುತ್ತೆ, ನಮ್ಮ ಹತ್ರ ಇರೋ ಸ್ಟಾಕ್ ಅಂದರೆ ಗೂಡ್ಸ್ನ ನಾವು ಬೇರೊಬ್ಬರಿಗೆ ಸೆಲ್ ಮಾಡ್ತಿದ್ದೀವಿ, ಆವಾಗ ನಮಗೆ ಡೆಟಾಸ್ ಅನ್ನೋದು ಕ್ರಿಯೇಟ್ ಆಗ್ತಾರೆ. ನಮ್ಮ ಹತ್ರ ಏನು ನ್ಯೂ ಈಕ್ವೇಷನ್ ಇದೆ ಆ ನ್ಯೂ ಈಕ್ವೇಷನ್ ಬರೆದಿರ್ತೀವಲ್ವಾ, ಇಲ್ಲಿ ಸ್ಟಾಕ್ ವರ್ತ್ ರೂಪೀಸ್ ಎಷ್ಟಿದೆ, 10,000 ಇದೆ. ಸೊ 10,000 ಸ್ಟಾಕ್ ಮೈನಸ್ ಆಗುತ್ತೆ, ನಮ್ಮ ಕಂಪ್ನಿಲಿರೋ ಸ್ಟಾಕ್ ಮೈನಸ್ ಆಗುತ್ತೆ. ಬಟ್ ಡೆಟಾಸಿಂದ ನಮ್ಗೆ ಯಾವತ್ತಿದ್ರೂ ಅಮೌಂಟ್ ಬರಲೇಬೇಕಲ್ವ. ಇವಾಗ ನಾವು ಯಾರೋ ಒಬ್ರಿಗೆ ಸಾಲ ಕೊಟ್ಟಿದ್ದೀವಿ ಅಂದರೆ ಅವರಿಂದ ನಮ್ಗೆ ಅಮೌಂಟ್ ಬರಲೇಬೇಕಲ್ವ. ಸೊ ಅದಕ್ಕೆ ಇಲ್ಲೇ ಪ್ಲಸ್ 10,000 ಹಾಕೊಳ್ಳೋಣ, ಯಾಕೆಂದರೆ ಈ ಒಂದು ಅಮೌಂಟು ನಮಗೆ ಅಸೆಟ್ಟು ಬಂದೇ ಬರುತ್ತೆ ವಾಪಸ್ಸು. ಅದೇ ರೀಸನ್ಗೆ ಇಲ್ಲಿ ಪ್ಲಸ್ 10,000 ಅಂತ ಹಾಕ್ತೀವಿ. ಇಲ್ಲಿ ಯಾವುದೇ ರೀತಿಯ ಲಯಬಿಲಿಟೀಸ್ ನಾವು ಯಾರಿಗೂ ಕೊಡೋ ಥರ ಇಲ್ಲ, ಅದಕ್ಕೆ 0 ಅಂತ ಹಾಕ್ತೀವಿ. ಕ್ಯಾಪಿಟಲಲ್ಲೂ ಕೂಡ ಏನು ಚೇಂಜಸ್ ಆಗಿಲ್ಲ, ಯಾಕೆಂದರೆ 10,000 ರೂಪಾಯಿ ಕೊಟ್ಟಿದ್ದೀವಿ, ಮತ್ತೆ 10,000 ರೂಪಾಯಿ ಬಂದೇ ಬರುತ್ತೆ. ಸೊ ಏನು ಚೇಂಜಸ್ ಇಲ್ಲ, ಸೊ ಇಲ್ಲೂ 0 ಹಾಕ್ತೀವಿ. ಸೊ ಇಷ್ಟೇ ಥರ್ಡ್ ಈಕ್ವೇಷನ್, ಓಕೆನಾ. ಇಲ್ಲಿ ಫೋರ್ತ್ ಅಂತ ಹಾಕಿ ನ್ಯೂ ಈಕ್ವೇಷನ್ ಅಂತ ಹಾಕ್ಕೊಳ್ಳಿ. ನ್ಯೂ ಈಕ್ವೇಷನ್ ಏನಾಗುತ್ತೆ ಅಂದರೆ, 1,25,000ಇಂದ 10,000 ರೂಪಾಯಿ ಮೈನಸ್ ಮಾಡ್ತಾರೆ, ಮತ್ತೆ 10,000 ರೂಪಾಯಿ ಆ್ಯಡ್ ಮಾಡಿದ್ದೀವಿ. ಒಂದು ಸತಿ ಆ್ಯಡ್ ಮಾಡಿದ್ದೀವಿ, ಇನ್ನೊಂದು ಸತಿ ಮೈನಸ್ ಮಾಡಿದ್ದೀವಲ್ಲ, ಅಲ್ಲಿ ಏನು ಚೇಂಜಸ್ ಆಗಲ್ಲ. ಯಾಕೆಂದರೆ 10,000 ರೂಪಾಯಿ ತೊಗೊಂಡು ಮತ್ತೆ 10,000 ರೂಪಾಯಿ ನೀವು ಅಲ್ಲೇ ಇಟ್ಬಿಟ್ರೆ ಅಲ್ಲೇನೋ ಚೇಂಜಸ್ ಆಗುತ್ತಾ, ಇಲ್ಲ ಅಲ್ವಾ. ಸೊ ಅದೇ ರೀಸನ್ಗೆ 1,25,000 ಈಸ್ ಈಕ್ವಲ್ಸ್ ಟು 25,000 + 1,00,000 ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳೋಣ, ಓಕೆನಾ. ನೆಕ್ಸ್ಟ್ ನೋಡಿ, ಪೇಡ್ ಸ್ಯಾಲ್ರಿ ₹5,000 ಅಂತ ಹೇಳಿದ್ದಾರೆ. ಸೊ ಸ್ಯಾಲ್ರಿನ ನೀವು ಪೇ ಮಾಡ್ತಿದ್ದೀರಾ, ಸ್ಯಾಲ್ರಿ ಒಂದು ಅಮೌಂಟಲ್ಲಿ ಪೇ ಮಾಡ್ತೀರಾ ನೀವು, ಕ್ಯಾಶಲ್ಲಿ ತಾನೇ ಪೇ ಮಾಡೋದು. ಕ್ಯಾಶ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಕ್ಯಾಶ್ನ ನಾವು ಯಾವಾಗಲೂ ಕ್ಯಾಪಿಟಲಿಂದನೇ ತೊಗೊಳ್ಳೋದು. ಸೊ ಕ್ಯಾಪಿಟಲು ಕೂಡ ಡಿಕ್ರೀಸ್ ಆಗುತ್ತೆ ಅಲ್ವಾ. ಸೊ ನೋಡಿ, ಇಲ್ಲಿ ನ್ಯೂ ಈಕ್ವೇಷನ್ ಏನಿದೆ ಅಂದರೆ, ಕ್ಯಾಶ್ ಈ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಡೆಟಾಸ್ ಅಂದರೆ ಇದು ಕ್ಯಾಶ್ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ ಅಲ್ವಾ. ಇಲ್ಲಿ ಏನು ನ್ಯೂ ಈಕ್ವೇಷನ್ ಬರೆದಿರ್ತೀರೋ ಆ ನ್ಯೂ ಈಕ್ವೇಷನ್ ಆ್ಯಸ್ ಇಟ್ ಈಸ್ ಇರಲಿ. ಎಷ್ಟು ಕ್ಯಾಶ್ ಡಿಕ್ರೀಸ್ ಆಗುತ್ತೆ ಅಂದರೆ 5,000 ವರ್ತ್ ರೂಪೀಸ್ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ಲಯಬಿಲಿಟೀಸ್ ಇಲ್ಲ, ಅದಕ್ಕೆ ಲಯಬಿಲಿಟೀಸ್ 0 ಹಾಕೋಣ. ಹಾಗೆ ಕ್ಯಾಪಿಟಲಲ್ಲಿ ನಾವು ಕ್ಯಾಶ್ನ ರೆಡ್ಯೂಸ್ ಮಾಡಬೇಕು. ಯಾಕೆ ಅಂದರೆ ಸ್ಯಾಲ್ರಿನ ಯಾವತ್ತು ಕಂಪ್ನಿಯವರು ಓನರ್ ಫಂಡಿಂದ ಕೊಡ್ತಾರೆ. ಅಂದರೆ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ, ಓನರ್ ಇಸ್ ಸಪ್ರೇಟ್ ಫ್ರಮ್ ಬಿಸ್ನೆಸ್ ಅಂತ. ಸೊ ಇಲ್ಲಿ ಅದಕ್ಕೇ ಅವ್ರು ತಂದಿರೋ ಫಂಡಲ್ಲಿ ಏನಾರು ಅಮೌಂಟ್ ಕೊಟ್ಟರು ಅಂದರೆ 5,000ನ ಕ್ಯಾಪಿಟಲಲ್ಲಿ ಯಾವಾಗಲೂ ರೆಡ್ಯೂಸ್ ಮಾಡಲೇಬೇಕು. ಯಾರಿಗೆ ಒಂದು ಅಮೌಂಟ್ನ ನಾವು ಪೇ ಮಾಡಿದ್ರೂ ಸಹ ಎಕ್ಸ್ಪೆನ್ಸಸ್ ಆಯಿತು ಅಂದ ತಕ್ಷಣ ಕ್ಯಾಪಿಟಲಿಂದ ನಾವು ರೆಡ್ಯೂಸ್ ಮಾಡಬೇಕು, ಓಕೆನಾ. ಸೊ ಇವಾಗ ನ್ಯೂ ಈಕ್ವೇಷನ್ ಏನಾಗುತ್ತೆ, 1,25,000ಇಂದ 5,000ನ ಮೈನಸ್ ಮಾಡಿದ್ರೆ 1,20,000 ಈಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಏನೂ ಇಲ್ಲ. 25,000ಇಂದ 0 ಮೈನಸ್ ಮಾಡಿದ್ರೆ 0ನೇ ಬರುತ್ತೆ. ಇನ್ನು 1,00,000ಇಂದ 5,000ನ ಮೈನಸ್ ಮಾಡಿದ್ರೆ ನಮಗೆ 95,000 ರೂಪೀಸ್ ಅನ್ನೋದು ಸಿಗುತ್ತೆ,
ಓಕೆನಾ. ಸೊ ಲಾಸ್ಟ್ ಈಕ್ವೇಷನ್ ನಮ್ಗೆ ಏನು ಕೊಟ್ಟಿರೋದು ಅಂದರೆ ಮೇಡ್ ಪೇಮೆಂಟ್ ಟು ಕ್ರೆಡಿಟರ್ಸ್. ಅಂದರೆ ನಾವು ಕ್ರೆಡಿಟರ್ಸಿಂದ ಫಸ್ಟ್ ಸಾಲ ತೊಗೊಂಡಿದ್ದು 25,000 ರೂಪಾಯಿ. 25,000ದಲ್ಲಿ ನಾವು 20,000 ರೂಪಾಯಿ ಅವ್ರಿಗೆ ಪೇ ಮಾಡ್ತಿದ್ದೀವಿ. ಓಕೆನಾ. ಆ ಪೇ ಮಾಡ್ತಿದ್ರೆ ನಮಗೆ ಕ್ಯಾಶಿಂದನೇ ಅಲ್ವಾ ನಾವು ಪೇ ಮಾಡೋದು. ಸೊ ಕ್ಯಾಶಿಂದ ನಾವು ಪೇ ಮಾಡಬೇಕು. ಅದೇ ರೀಸನ್ಗೆ ಏನಾಗುತ್ತೆ ಅಂದರೆ ಕ್ಯಾಶು ಮತ್ತು ಡೆಟಾಸ್ಗೆ ನಾವು ಅಮೌಂಟ್ನ ಕೊಡ್ತಿದ್ದೀವಿ. ಸೊ ಅದಕ್ಕೆ ಡೆಟಾಸ್ ಅಮೌಂಟ್ ಏನಾಗುತ್ತೆ ಅಂದರೆ ನಮಗೆ ರೆಡ್ಯೂಸ್ ಆಗುತ್ತೆ. ಓಕೆನಾ. ಎಫೆಕ್ಟ್ ಅರ್ಥ ಆಯ್ತಲ್ವಾ. ಕ್ಯಾಶಿಂದ ಅಮೌಂಟ್ ಹೋಗುತ್ತೆ 20,000 ರೂಪಾಯಿ, ಬಟ್ ನಮ್ಗೆ ಡೆಟಾಸ್ಗೆ ಎಷ್ಟು ಕೊಡಬೇಕಾಗಿತ್ತು? 25,000 ರೂಪಾಯಿ ಕೊಡಬೇಕಾಗಿರೋದ್ರಿಂದ 25,000 ರೂಪಾಯಿಯಲ್ಲಿ ನಾವು 20,000 ರೂಪಾಯಿ ನಾವು ಅವ್ರಿಗೆ ಕೊಡ್ತಿದ್ದೀವಿ. ಓಕೆನಾ. ಇವ್ರಿಗೆ ಇವಾಗ 25,000 ರೂಪಾಯಿಯಲ್ಲಿ 20,000 ರೂಪಾಯಿ ನಾವು ಕೊಟ್ಟು ಅಂದರೆ ಸ್ವಲ್ಪ ಬರ್ಡನ್ ಕಡಿಮೆ ಆಯ್ತಲ್ವ ನಮಗೆ. ಇನ್ನು 5,000 ರೂಪಾಯಿ ಕೊಟ್ಟರೆ ಅವ್ರು ಸಾಲನೇ ತೀರೋಗುತ್ತಲ್ವ. ಸೊ ಅದೇ ರೀಸನ್ಗೆ ಸೊ ಇವಾಗ ಕ್ಯಾಶಲ್ಲಿ 20,000 ರೂಪಾಯಿ ಅಂದರೆ ಅಸೆಟ್ ಏನಿದೆ, ಅಸೆಟ್ಸಲ್ಲಿ 20,000 ರೂಪಾಯಿನ ಮೈನಸ್ ಮಾಡ್ತೀರಾ. ಆ್ಯಂಡ್ ಲಯಾಬಿಲಿಟೀಸಲ್ಲಿ ನಮಗೆ 25,000 ರೂಪಾಯಿ ಇದೆ ಕ್ರೆಡಿಟರ್ಸಿಗೆ ನಾವು ಕೊಡಬೇಕಾಗಿರೋದು. ಬಟ್ ಅದರಲ್ಲಿ ನಾವು ಪೇಮೆಂಟ್ ಮಾಡ್ತಿರೋದೆಷ್ಟು? 20,000 ರೂಪಾಯಿ. ಇಲ್ಲಿ ಕ್ಯಾಪಿಟಲಲ್ಲಿ ಏನು ಚೇಂಜಸ್ ಆಗಲ್ಲ, ಸೊ 0. ಸೊ ನಿಮಗೆ ಇಷ್ಟೇ ನಮ್ಗೆ ಕೊಟ್ಟಿರೋದು. ಓಕೆನಾ. ನೀವು ಈಕ್ವೇಷನ್ ಇಲ್ಲಿ ಬರೀಬೇಕಾಗಿತ್ತು, ಬಟ್ ಇಷ್ಟೇ ನಮಗೆ ಕೊಟ್ಟಿರೋ ರೀಸನಿಂದ ಫೈನಲ್ ಈಕ್ವೇಷನ್ಗೆ ನಾವು ಬಂದುಬಿಡೋಣ. ಸೊ ಫೈನಲ್ ಈಕ್ವೇಷನ್ ಏನು ಅಂದರೆ 1,20,000 ಮೈನಸ್ 20,000ನ ಮಾಡಿದ್ರೆ 1,00,000 ಈಕ್ವಲ್ ಟು 25,000 ಮೈನಸ್ 20,000 ಮಾಡಿದ್ರೆ 5,000 ಪ್ಲಸ್ 95,000 ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. 1,00,000 ಈಕ್ವಲ್ಸ್ ಟು 1,00,000. ಇಲ್ಲೂ 1,00,000 ಇದೆ ಆ್ಯಂಡ್ 5,000 ಪ್ಲಸ್ 95,000 ಎರಡೂ ಆ್ಯಡ್ ಮಾಡಿದ್ರೆ ಇಲ್ಲೂ 1,00,000 ಬರುತ್ತೆ. ಓಕೆನಾ. 1,00,000 ಈಸ್ ಈಕ್ವಲ್ಸ್ ಟು 1,00,000 ಅಂದರೆ LHS ಇಸ್ ಈಕ್ವಲ್ಸ್ ಟು RHS. ಸೊ ಇವಾಗ ನಮಗೆ ಒಂದು ಆನ್ಸರ್ ಅನ್ನೋದು ಪರ್ಫೆಕ್ಟ್ ಆ್ಯಂಡ್ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆನಾ. ಸೊ ಇಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.